ಬೇಗನೆ ಬಂದ ಜವರಾಯ. ಶಾಶ್ವತ ನಿದ್ರೆಗೆ ಜಾರಿದ ನಾಲ್ವರು. ನಿದ್ರೆಯ ಮಂಪರಿನಲ್ಲಿದ್ದ ಚಾಲಕನ ಅಜಾಗೃತಿಯೇ ಕಾರಣವೇ? ಹಬ್ಬಕ್ಕೆ ಕೇರಳಕ್ಕೆ ಹೋಗಿದ್ದವರು ಭಾರತ ಲೋಕಕ್ಕೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಸೋಮವಾರ ಚುಮುಚುಮು ಮುಂಜಾನೆ 4:30ರಲ್ಲಿ ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆಂಗಳೂರು ಮೈಸೂರು ಹೆದ್ದಾರಿಯ ಪುಟ್ಟಪ್ಪನದೊಡ್ಡಿ ಬಳಿ ಭೀಕರ ಅಪಘಾತ ನಡೆದು 4 ಮಂದಿ ಪ್ರಯಾಣಿಕರು ಬಲಿಯಾಗಿದ್ದಾರೆ. ಭೀಕರ ಅಪಘಾತದಲ್ಲಿ ದಾರುಣವಾಗಿ ಬಲಿಯಾದವರು ಮೊಹಮ್ಮದ್ ಫರೀಂ 30, ರಶೀದ್ 55, ಸಾಕಿರ್ 30, ಆದಿತ್ಯ ಸುರೇಶ್ 30 ಎಂದು ಗುರುತಿಸಲಾಗಿದೆ. ಕೇರಳದಿಂದ ಬೆಂಗಳೂರಿಗೆ ಬರುವಾಗ ಈ ದುರ್ಘಟನೆ ನಡೆದಿದ್ದು, ಬಸ್ ಹೆದ್ದಾರಿಯ ಎಡಭಾಗದಲ್ಲಿರುವ ಕಬ್ಬಿಣದ ಬೇಲಿಗೆ ಬಡಿದು ಸಾಗಿದ ಪರಿಣಾಮ ಬಸ್ ಮುಂಬದಿಯ ಕ್ಯಾಬಿನ್ನಲ್ಲಿದ್ದ ಚಾಲಕನನ್ನು ಹೊರತುಪಡಿಸಿ 4 ಮಂದಿಯೂ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆಂದು ಹೇಳಲಾಗಿದೆ. ರಸ್ತೆ ಬದಿಯ ಕಬ್ಬಿಣದ ಬೇಲಿಯ ಕಬ್ಬಿಣದ ರಾಡುಗಳು ಬೆಳೆದಿದ್ದರಿಂದ 4 ಸಾವನ್ನಪ್ಪಿದ್ದಾರೆ. ಚಾಲಕನಿಗೆ ಹಾಗೂ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪ್ರಕರಣದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಸ್ಥಳಕ್ಕೆ ತೆರಳಿದ ಪೊಲೀಸರು ಮೃತದೇಹಗಳನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿರಿಸಿ ಗಾಯಗೊಂಡವರಿಗೆ ಚಿಕಿತ್ಸೆ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದ ಸಮಾಜ ಸೇವಕರಾದ ಬಿಡದಿ ಅಫ್ಜಲ್ ಹಾಗೂ ಜನತಾ ಸಕೀಲ್ ಮೃತದೇಹಗಳ ಚಹರೆ ಹಾಗೂ ವಾರಸುದಾರರನ್ನು ಪತ್ತೆ ಮಾಡಿ ಮುಂದಿನ ಕಾರ್ಯಕ್ಕೆ ಪೊಲೀಸರಿಗೆ ನೆರವಾದರು. ಸರ್, ಸುಮಾರು ಮನೇಲಿ ಮಲಗಿದ್ದು, ರಸ್ತೆ ಪಕ್ಕ ಮಲಗಿದ್ದು, 4:10ರಲ್ಲಿ ಸೌಂಡ್ ಬಂತು. ಬಸ್ ಏನು ಸೌಂಡ್ ಅಂತ ಬಂದು ಈಚೆ ಕಡೆ ಬರುವಷ್ಟರಲ್ಲಿ ಬಸ್ ಏಕ ಹೊಡ್ಕೊಂಡ್ ಬರ್ತಾ ಇತ್ತು. ಹಿರುವೆಣ್ಣೆ ಹೊಡ್ಕೊ ಬರ್ತದೆ. ಯಾವುದೇ ಗಾಡಿಗಳು ಮಧ್ಯದಲ್ಲಿ ಯಾವ್ದು ಇರಲಿಲ್ಲ. ಇಲ್ಲಿ ಬಂದು ನೋಡುವಷ್ಟರಲ್ಲಿ ಮುಂದೆಗಡೆ ಸುಮಾರು ಜನ ಗೇಟ್ ಆಗಿತ್ತು. ಡ್ರೈವರ್ಗೆ ಸಣ್ಣ ಪುಟ್ಟಗಳು ಗಾಯಗಳಾಗಿದ್ದು, ಅವ್ರನ್ನ ಸೇವ್ ಮಾಡಿ ಬಾಕಿಯವರೆಲ್ಲ ನೋಡುವಷ್ಟರಲ್ಲಿ ಎಲ್ಕ ಏಟಾಗಿತ್ತು. ರಾಡ್ಗಳೆಲ್ಲ ಹೊಟ್ಟೆಗೆಲ್ಲ ರಾಡ್ಗಳು ಚುಚ್ಚಿಬಿಟ್ಟಿದ್ದು. ಸುಮಾರು 4 ಜನಕ್ಕೆ ದೂರ ಇಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ. ಹಿಂದೆಗಡೆ ಪ್ಯಾಸೆಂಜರ್ ಇದ್ದವ್ರೆ, ಹಿಂದೆಗಡೆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಎಲ್ಲರನ್ನೂ ಸೇವ್ ಮಾಡಿದ್ದೀವಿ. ಥರ ಇಷ್ಟು ನಡೆದಿದೆ. ತಕ್ಷಣಕ್ಕೆ ಹೈವೇ ಪೊಲೀಸ್ನವ್ರು ಬಂದ್ರು, ಸಪೋರ್ಟ್ ಮಾಡಿದ್ರು. ಯಾವ ತರ ಆಯ್ತು ಸರ್, ಹೆಚ್ಚು ಕಮ್ಮಿ ನಿದ್ದೆ ಗಣ್ಣಲ್ಲಿ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಯಾವುದೇ ಗಾಡಿ ರಸ್ತೆಯಲ್ಲಿ ಇರಲಿಲ್ಲ, ಮತ್ತೆ ಯಾವ್ದು ನಿಂತಿರೋದು ಯಾವ್ದು ಇರಲಿಲ್ಲ. ರಸ್ತೆ ಬದಲಿರುವಂತ ಡಿವೈಡಿಂಗ್ ಏಕ ಹೊಡ್ಕೊಂಡು ಬಂದು ಒಂದು ಫುಟ್ಪಾತ್ ಅಲ್ಲಿ ಒಂದು ಡ್ರೈನ್ ಇದೆ, ಅಲ್ಲೊಂದು ಗುಂಡಿ ಇತ್ತು. ಗುಂಡಿ ಒಳಗೆ ಬಿದ್ದು ತಿರ್ಗ ಮತ್ತೆ ಹೈವೇಗೆ ಬಂದಿದೆ. ಹೈವೇಗೆ ಬಂದು ಸೆಂಟ್ರಲ್ ಬಂದು ನಿಂತಿದೆ. ಒಳಗಡೆ ಕೂತಿದವ್ರು ಯಾರಿಗೆ ನೆಟ್ಟಿಲ್ಲ. ಎಲ್ಲ ಎಂಬ್ರಿಸ್ಮೆಂಟ್ ಅವರೆಲ್ಲ ಎಲ್ಲ ಈಚೆ ಕಡೆ ಸೇವ್ ಮಾಡಿದ್ರು ಸರ್. ಎಲ್ಲ ಸುಮಾರು 3 ಜನ ಎಲ್ಲ ಅಕ್ಕಪಕ್ಕ ಗಾಡಿಯವರೆಲ್ಲ ಸ್ಟಾಪ್ ಮಾಡಿದ್ರು, ಎಲ್ಲ ಸೇವ್ ಆಗಿದೆ. ಬಸ್ ಓವರ್ಲೋಡ್ ಆಗಿತ್ತು ಸರ್. ಬಸ್ ಮಾಮೂಲಿ ಸೀಟ್ ಹಿಂದೆಗಡೆ ಮಾಮೂಲಿ ಪಿಕಪ್ ಇತ್ತು. ಎಲ್ಲ ಪ್ಯಾಸೆಂಜರ್ ಸರ್ ಇಲ್ಲ, ಸುಮ್ಮನೆ ಮುಂದೆಗಡೆ ಕೂತಿದವ್ರು ಗೇಟ್ ಆಗಿರೋದು. ಅಂದ್ರೆ ಸೀಟ್ ಬಿಟ್ಟು ಮುಂದೆಗಡೆ ಯಾರು ಬಾನೆಟ್ ಕೂತಿರೋ ಏನೋ ಬಾನೆಟ್ ಮತ್ತೆ ಮುಂದೆಗಡೆ ಏನಿದೆಯಾ ಅದ್ರಲ್ಲಿ ಮಾತ್ರ ಇದ್ದವ್ರಿಗೆ ಗೇಟ ದುರ್ಮರಣ ಆಗಿರೋದು. ವಾರ್ಡ್ ಇದ್ದವರೆಲ್ಲ ಪಾಸ್ ಆಗಿದ್ದಾರೆ, ಸೇವ್ ಆಗಿದ್ದಾರೆ. ಏನು ಈ ರಾಡ್ಗಳು ಚುಚ್ಕೊಂಡಿದಾವೆ ಸರ್? ಹಾ ಸರ್, ರಾಡ್ಗಳೇ ಓಪನ್ ಮಾಡಿದ್ವಿ. ಎಲ್ಲ ಹೊಟ್ಟೆಗೆ ಮತ್ತೆ ಕಾಲ್ಗಳಿಗೆಲ್ಲ ರಾಡ್ಗಳು ಚುಚ್ಚಿದ್ವು. ಅಂದ್ರೆ ಸೆಂಟ್ರಲ್ ಸೀದಾ ಬರ್ತಾ ಇರ್ಬೇಕಾಗಿ ರಾಡ್ಗಳಿಗೆಲ್ಲ ಡೈರೆಕ್ಟ್ ಆಗಿದೆ. ಅಂದ್ರೆ ನೋಡೋದಲ್ಲ, ಹೈವೇ ರೋಡಲ್ಲಿ ಸುಮಾರು ಕಂಬಗಳು, ಒಂದು 40 ಕಂಬಗಳಷ್ಟು ಹೊಡ್ಕ ಬಂದಿದ್ದಾರೆ. ಆ ತರ. ನಮ್ಮ ಹೆಸರು ಬಸವರಾಜ್. ಏನು ಬೆಳಿಗ್ಗೆ ಕೇರಳದಿಂದ ಬೆಂಗಳೂರಿಗೆ ಹೋಗುವಂತ ಒಂದು ಬಸ್ಸು ಚಾಲಕನ ಅಜಾಗರೂಕತೆಯಿಂದ ನಿಯಂತ್ರಣ ತಪ್ಪಿ ಏನು ಡಿವೈಡರ್ಗೆ ಹೊಡೆದಿ ನಂತರ ಗ್ರಿಲ್ಸ್ಗಳಿಗೆ ಹೊಡೆದಿ ಬಂದಿದೆ. ಅದರಲ್ಲಿ ಸುಮಾರು 4 ಜನ ಸಾವನ್ನಪ್ಪಿದ್ದಾರೆ. 2 ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ, ಇನ್ನಿಬ್ರು ಹಾಸ್ಪಿಟಲ್ ತೀರ್ಕೊಂಡಿದ್ದಾರೆ. ಇನ್ನು 3 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರೆಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. ಇಮಿಡಿಯೇಟ್ ಆಗಿ ನಾವುಗಳು ಬಂದು ಏನು ರಸ್ತೆ ಇತ್ತು ಅದನ್ನ ಸೈಡ್ಗೆ ಬಸ್ ಅನ್ನ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೀವಿ. ಇದು ಕಂಪ್ಲೀಟ್ಲಿ ಚಾಲಕನ ಅಜಾಗರೂಕತೆಯಿಂದ ಆಗಿರೋದ್ರಿಂದ ಮುಂದಿನ ತನಿಖೆಯನ್ನು ನಾವು ಮುಂದುವರಿಸ್ತೇವೆ. ಸರ್, ಅಂದ್ರೆ ಮುಂದೆ ಕ್ಯಾಬಿನ್ ನಲ್ಲಿ 4 ಜನ ಇದ್ರು ಅಂತ ಹೇಳಲಾಗ್ತದೆ. ಅಂದ್ರೆ ಸ್ಲೀಪರ್ ಕೋಚ್ ಹಿಂದೆಗಡೆ ಇದ್ದಿದ್ರೆ ಅದೇ ಏನು ಸ್ಲೀಪರ್ ಕೋಚ್ ಏನ್ ಬುಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಅವರೆಲ್ಲರೂ ಕ್ಷೇಮವಾಗಿದ್ದಾರೆ, ಅವ್ರಿಗೇನು ಆಗಿಲ್ಲ. ಈ ದಾರಿ ಮಧ್ಯದಲ್ಲಿ ಏನು ಪಿಕಪ್ ಮಾಡ್ಕೊಂಡು ಬಂದಿರೋಂತಹ ವ್ಯಕ್ತಿಗಳನ್ನ ಡ್ರೈವರ್ ಪಕ್ಕನೆ ಕೂರಿಸ್ಕೊಂಡಿರ್ತಾರೆ, ಅವ್ರಿಗೆ ಮಾರಣಾಂತಿಕ ಗಾಯವಾಗಿ ಅವರು ಮೃತಪಟ್ಟಿದ್ದಾರೆ. ಅಂದ್ರೆ ಈ ಪ್ರೈವೇಟ್ ಬಸ್ನವರು ಹೆಚ್ಚಿನ ದುಡ್ಡಿನಾಸೆಗೋಸ್ಕರ ಈ ರೀತಿ ಎಕ್ಸ್ಟ್ರಾ ಅವೆಲ್ಲ ತನಿಖೆಯಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಅವ್ರು ಎಲ್ಲಿ ಬಂದ್ರು, ಹೇಗ್ ಬಂದ್ರು, ಹೆಂಗ್ ಹತ್ಕೊಂಡ್ರು, ಟಿಕೆಟ್ ತಗೊಂಡಿಯಾರ ಇಲ್ವಾ, ಅವೆಲ್ಲ ಸಂಪೂರ್ಣವಾಗಿ ಕೂಲಂಕುಷವಾಗಿ ತನಿಖೆಯಿಂದ ಗೊತ್ತಾಗ್ಬೇಕಾಗುತ್ತೆ. ಸರ್, ಮೂಲತಃ ಇಲ್ಲಿ ಇವರೆಲ್ಲ ಕೇರಳದವರು.